ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ಕೈಗಾರಿಕಾ ಅರ್ಥಶಾಸ್ತ್ರದ ಒಂದು ವ್ಯಾಖ್ಯೆ, ಅರ್ಥ ಮತ್ತು ಅದರ ಒಂದು ಅವಶ್ಯಕತೆಯ ಕುರಿತಾಗಿ ಕಳೆದ ಒಂದು PPT ಸೆಮಿಸ್ಟರ್ನಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತು ಕೈಗಾರಿಕೆ ಕ್ಷೇತ್ರ ಅನ್ನೋದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಭಾಗ ಅಥವಾ ಸೆಕ್ಟರ್ ಅಂತ ನಾವು ಹೇಳ್ಬೋದು. ಇವತ್ತು ದೇಶದ ಎರಡನೇ ಒಂದು ಅತ್ಯಂತ ಪ್ರಮುಖವಾದಂಥ ಆರ್ಥಿಕ ವಲಯ ಆದಂಥ ಇಂಡಸ್ಟ್ರಿಯಲ್ ಸೆಕ್ಟರು, ಈ ಕೈಗಾರಿಕೆ ಅನ್ನುವಂಥದ್ದು ಕೃಷಿಗೆ ಪೂರಕವಾಗಿರುವಂಥ ಒಂದು ಚಟುವಟಿಕೆ ಅಂತ ಹೇಳ್ತೀವಿ. ಇವತ್ತು ಕೃಷಿಯ ಉತ್ಪಾದನೆ, ಪ್ರಾಥಮಿಕ ಉತ್ಪಾದನೆ, ಅದರ ನಂತರ ಕೈಗಾರಿಕೆ ಉತ್ಪಾದನೆ ಸ್ಟಾರ್ಟ್ ಆಗ್ತದೆ, ದೇಶದ ಪ್ರಗತಿ ಸ್ಟಾರ್ಟ್ ಆಗ್ತದೆ. ಆ ಅರ್ಥದಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಒಂದು ಅಧ್ಯಯನವನ್ನು ನಾವು ಈ ಸೆಂಟ್ರಲ್ಲಿ ಮಾಡಬೇಕಾಗಿದೆ. ಕೈಗಾರಿಕಾ ಅಭಿವೃದ್ಧಿಯ ಕುರಿತಾಗಿ ನಾವು ಕೆಲವಷ್ಟು ಅಂಶಗಳನ್ನು ನೋಡಿದ ಜೊತೆಗೆ ಇವತ್ತು ನಾವು ಈ ಕೈಗಾರಿಕಾ ಒಂದು ರಂಗದ ಒಂದು ವಿಂಗಡಣೆ, ಡಿವಿಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಕುರಿತಾಗಿ ನಾವು ವಿವಿಧ ಅಂಶಗಳನ್ನು ನೋಡೋಣ. ಇವತ್ತು 1948ರಲ್ಲಿ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಪಾಲಿಸಿ ರಿಫಾರ್ಮ್ಸನ್ನು ತಂದರು, IPR ಅಂತ ಕರಿತೀವಿ ನಾವು ಅದಕ್ಕೆ. ಅಲ್ಲಿಂದ ಹಿಡ್ಕೊಂಡು 1948, 56 ಮತ್ತು 1980ರ ಒಂದು ಈ ಕೈಗಾರಿಕಾ ನೀತಿ ಬಹಳ ಮಹತ್ವದ್ದು, ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ಸ್ IPR. ಅದರ ನಂತರ 1991ರ ಒಂದು ಕೈಗಾರಿಕಾ ನೀತಿ ಇವತ್ತು ಚಾಲ್ತಿಯಲ್ಲಿದೆ. ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಕೈಗಾರಿಕೆ ವಿಂಗಡಣೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಾಗ್ತದೆ. 1970ರ ಸುಮಾರಿಗೆ ಈ ಕೈಗಾರಿಕಾ ವಲಯವನ್ನು SSI, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಆರ್ SSC, ಸ್ಮಾಲ್ ಸ್ಕೇಲ್ ಕಂಪನೀಸ್ ಅಂತ ಹೇಳ್ತಾಯಿದ್ರು. ಅದರ ನಂತರ 90ರ ದಶಕದಲ್ಲಿ ಈ ಒಂದು ವಿಂಗಡಣೆಯನ್ನು ಬದಲಾವಣೆ ಮಾಡಿ MSME ಅಂತ ಕರೀತಾ ಇದ್ದಾರೆ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಇಲ್ಲಿ ಈ ಸ್ಮಾಲ್, ಮೀಡಿಯಮ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ 1991ರ ನಂತರ ಬಂದಂಥ ಒಂದು ವಿಂಗಡಣೆಯನ್ನು ನಾವು ಇವತ್ತಿನ ದಿವಸ ನೋಡೋಣ ಅಂತ. ಇಲ್ಲಿ ಈ ಒಂದು ಗ್ರಾಫಿಕ್ಸ್ ಅಥವಾ ಒಂದು ಚಿತ್ರ ಏನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ, ಡಿವಿಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ಕೈಗಾರಿಕಾ ವಲಯವನ್ನು ಪ್ರಾಥಮಿಕವಾಗಿ ನಾವು ಸ್ಮಾಲ್, ಮೀಡಿಯಮ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಅಂತ ನಾವು ವಿಂಗಡಣೆ ಮಾಡ್ತೀವಿ. ಇನ್ನು ಎರಡನೇದು ಕೆಂಪು ಅಕ್ಷರದಲ್ಲಿರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸ್ ಇಂಡಸ್ಟ್ರೀಸ್ ಅಂತ ಡಿವಿಷನ್ ಮಾಡ್ತೇವೆ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಉತ್ಪಾದನಾ ಕಂಪನಿಗಳು, ಇನ್ನೊಂದು ಸೇವಾ ಕಂಪನಿಗಳು, ಸರ್ವಿಸ್ ಸೆಕ್ಟರ್. ಅದರ ನಂತರ ಅದರಲ್ಲೇ 3 ಡಿವಿಷನ್ ಇರುವಂಥದ್ದು ನೋಡ್ತೀವಿ. ಒಂದು ಟ್ರೆಡಿಷ್ನಲ್ ಇಂಡಸ್ಟ್ರೀಸ್, ಮೀಡಿಯಮ್ ಇಂಡಸ್ಟ್ರೀಸ್ ಆ್ಯಂಡ್ ಲೇಬರ್ ಸೇವಿ ಇಂಡಸ್ಟ್ರೀಸ್. ಸಾಂಪ್ರದಾಯಿಕ ಉದ್ಯೋಗಗಳು, ಮಧ್ಯಮ ಕೈಗಾರಿಕೆಗಳು, ಜೊತೆಗೆ ಏನಪ್ಪ ಅಂತಂದ್ರೆ ಈ ಕಾರ್ಮಿಕರನ್ನು ಕಡಿಮೆ ಬಳಸಿಕೊಂಡು ತಂತ್ರಜ್ಞಾನ ಬಳಸಿಕೊಳ್ಳುವಂಥ ಲೇಬರ್ ಸೇವಿ ಕಂಪನೀಸ್. ಇಲ್ಲಿ ಎರಡು ಭಾಗದಲ್ಲಿ 2 ಅಂಶಗಳನ್ನು ನೋಡ್ಬೋದು. ಈ ಟ್ರೆಡಿಷ್ನಲ್ ಮತ್ತು ಮೀಡಿಯಮ್ ಸೆಕ್ಟರ್ನಲ್ಲಿ ಹೋಮ್ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್, ವಿಲೇಜ್ ಇಂಡಸ್ಟ್ರೀಸ್ ಇವೆಲ್ಲ ಬರ್ತವೆ. ಇವತ್ತು ಭಾರತ ಗೃಹ ಕೈಗಾರಿಕೆಗಳಿಗೆ, ಕುಶಲ ಕೈಗಾರಿಕೆಗಳಿಗೆ ಬಹಳಷ್ಟು ಪ್ರಮುಖವಾದಂಥ ಜಗತ್ಪ್ರಸಿದ್ಧವಾದಂಥ ದೇಶ. ಇಲ್ಲಿ ಈ ಗ್ರಾಮೀಣ ಮತ್ತು ಹಳ್ಳಿಗಳಲ್ಲಿ ತುಂಬಿರುವಂಥ ದೇಶದಿಂದ ಹಲವಾರು ಉದ್ಯಮಗಳು ರಫ್ತು ಉದ್ಯಮಗಳನ್ನಾಗಿ ಕೆಲಸ ಮಾಡ್ತಿದ್ವು. ಕೃಷಿಯಾಗಿರ್ಬೋದು, ತಂತ್ರಜ್ಞಾನ ಒಳಗೊಂಡಿರುವಂಥ ಕಂಪನಿಗಳು ರಫ್ತು ಮಾಡ್ತಿದ್ವು. ಈ ಒಂದು ಕೆಟಗರಿಯಲ್ಲಿ ಟ್ರೆಡಿಷ್ನಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಬರ್ತಾವೆ. ಇವತ್ತು ಆಧುನಿಕ ಕಾಲದಲ್ಲಿ, ಇವತ್ತು 1991ರಿಂದ ನಮ್ಮ ದೇಶದಲ್ಲಿ IT, BT ಸೆಂಟರ್ಗಳು ಭಾಳ ಬರ್ತಾ ಇದ್ದಾವೆ. ಅದರಲ್ಲಿ ಕೂಡ ಚಿಕ್ಕ ಕೈಗಾರಿಕೆಗಳು ಬರ್ತಾವೆ. ಇವು ತಂತ್ರಜ್ಞಾನವನ್ನು ಬಳಸಿಕೊಂಡು, ಕಡಿಮೆ ಕಾರ್ಮಿಕರನ್ನು ಬಳಸಿಕೊಂಡು ಸೇವಾ ಒಂದು ಉದ್ಯಮಗಳಾಗಿ ಬೆಳೆದಿದ್ದಾವೆ. ಆ ಸೇವಾ ಅಂತಂದರೆ ಆರ್ಥಿಕ ಸೇವೆ ಇರ್ಬೋದು, ವಾಣಿಜ್ಯ ಸೇವೆ ಇರ್ಬೋದು, ತಂತ್ರಜ್ಞಾನ ಸೇವೆ ಇರ್ಬೋದು, ಸಾಫ್ಟ್ವೇರ್ ಸೇವೆ ಇರ್ಬೋದು, ಅವೆಲ್ಲ ಒಳಗೊಂಡಿರುವಂಥದ್ದು. ಇದರಲ್ಲಿ MSME ಸೆಕ್ಟರ್ ಬರ್ತಾವೆ. ಇದರಲ್ಲೇ ಈ ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಅಂತ ವಿಂಗಡಣೆ ಮಾಡ್ತೀವಿ ನಾವು. ಇವತ್ತು ಈ ಖಾಸಗಿ ಉದ್ಯಮಗಳು ಮತ್ತು ಸರ್ಕಾರಿ ಉದ್ಯಮಗಳು ಅವು ಕೂಡ ಸಣ್ಣ ಕೈಗಾರಿಕೆಗಳ, ದೊಡ್ಡ ಕೈಗಾರಿಕೆಗಳಲ್ಲಿ ಬರ್ತಾವೆ. 1956ರಿಂದ ಏನು ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ ಬಂದ ನಂತರ ಈ ದೊಡ್ಡ ಕೈಗಾರಿಕೆಗಳನ್ನು ದೇಶದಲ್ಲಿ ಪ್ರಾರಂಭ ಮಾಡಲಾಯಿತು. ಹಾಗಾಗಿ ಆ ದೊಡ್ಡ ಕೈಗಾರಿಕೆಗಳಿಂದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸೋದು 2ನೇ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಆಯಿತು. ಈ ನಿಟ್ಟಿನಲ್ಲಿ ನಾವು ಈ ಭಾರತದ ಒಂದು ಕೈಗಾರಿಕೆ ಬೆಳವಣಿಗೆಯನ್ನು ನಾವು 1961, 62ರಿಂದ ನಾವು ಗುರುತಿಸ್ಬೋದು. ನೆಹರು ಅವರ ಕಾಲದಲ್ಲಿ ದೊಡ್ಡ ಪ್ರಮಾಣದ ಏನಪ್ಪ ಅಂತಂದ್ರೆ ಕೈಗಾರಿಕೆಗಳನ್ನು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿ ದೇಶದ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡಲಾಯಿತು. ಆಗಿನಿಂದ ಏನಪ್ಪ ಅಂದ್ರೆ ದೇಶದ ಒಂದು ಈ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಕೈಗಾರಿಕಾ ರಂಗದ ಪಾತ್ರವನ್ನು ನಾವು ಗುರುತಿಸ್ಬೋದು.
ಈಗ ಇಷ್ಟಾದರೂ ಕೂಡ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಬೆಳೀತಾ ಇದ್ದಾವೆ. ಇನ್ನೂ ಕೂಡ ದೇಶದಲ್ಲಿ ಚಿಕ್ಕ ಕೈಗಾರಿಕೆಗಳಾಗಲಿ, ಹೆವಿ ಕೈಗಾರಿಕೆಗಳಾಗಲಿ, ಕಚ್ಚಾ ಸರಕು ಕೊರತೆಯಿಂದಾಗಲಿ ಅಥವಾ ಆರ್ಥಿಕ ಸಾಮಾಜಿಕ ಒಂದು ಅಡೆತಡೆಗಳಿಂದಾಗಲಿ ಇವತ್ತು ಹಿಂದುಳಿತಾ ಇದೆ. ಆ ನಿಟ್ಟಿನಲ್ಲಿ ನಾವೇನಪ್ಪ ಅಂತಂದ್ರೆ ಈ ಕೈಗಾರಿಕೆಗಳ ಬೆಳವಣಿಗೆಗೆ ಕಾರಣವಾಗಿರುವಂಥ ಅಂಶಗಳನ್ನು ಮತ್ತು ಪ್ರೇರಕವಾಗಿರುವಂಥ ಅಂಶಗಳನ್ನು ಗುರುತಿಸ್ಬೋದು. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇವತ್ತು ದೇಶ ಕೈಗಾರಿಕೆ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದ್ರೆ ಅಲ್ಲಿ ಈ ಕೈಗಾರಿಕೆ ಬೆಳವಣಿಗೆ ಆಗಬೇಕಾಗಿದ್ರೆ ಯಾವ್ಯಾವ ಕಾರಣಗಳು ಮುಖ್ಯವಾಗಿ ನಡೀತವೆ ಅನ್ನೋಂಥದ್ದನ್ನು ನೋಡ್ಬೋದು. ಇದರಲ್ಲಿ ಮುಖ್ಯವಾಗಿ 4 ಅಂಶಗಳನ್ನು ನಾವು ಗುರುತಿಸ್ಬೋದು. ಎಕನಾಮಿಕ್ ಫ್ಯಾಕ್ಟರ್ಸ್, ಸೋಷಿಯಲ್ ಆ್ಯಂಡ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್, ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್, ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸ್. ಇವು 4 ಒಂದು ಅಂಶಗಳ ಆಧಾರದಲ್ಲಿ ನಾವು ಈ ಕೈಗಾರಿಕಾ ಅಭಿವೃದ್ಧಿಯ ಸಾಧನಗಳನ್ನು ನಾವು ಗುರುತಿಸ್ಬೋದು. ಮುಖ್ಯವಾಗಿ ಈ 4 ವಲಯಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಇಂಡಸ್ಟ್ರಿಯಲೈಸೇಷನ್ ಅನ್ನುವಂಥದ್ದು ಒಂದು ನಿರಂತರ ಒಂದು ಪ್ರಕ್ರಿಯೆ. ನಮ್ಮ ದೇಶದಲ್ಲಿ 1948ರಲ್ಲಿ ಪ್ರಾರಂಭವಾಗಿದೆ. ಆಮೇಲೆ 80ರ ದಶಕದಲ್ಲಿ ಕೂಡ ಕೆಲವಷ್ಟು ಕೈಗಾರಿಕೆ ಅಭಿವೃದ್ಧಿ ಆಯಿತು. 90ರ ದಶಕದಿಂದ ಈ ಕೈಗಾರಿಕೆ ಬೆಳವಣಿಗೆ ನಿರಂತರವಾಗಿ ನಡೀತಾ ಇದೆ. ಇವತ್ತು ಉದಾರೀಕರಣವಾಗಿ 30 ವರ್ಷ ಆಯಿತು. 91ರಿಂದ ಹಿಡ್ಕೊಂಡು ಈ 2020ವರೆಗೆ ಲೆಕ್ಕ ಹಾಕಿದರೆ ಇಲ್ಲಿ ಈ ಇಂಡಸ್ಟ್ರಿಯಲೈಸೇಷನ್ ಪ್ರೊಸೆಸ್ ಅದರಲ್ಲಿ ಏನಪ್ಪ ಅಂತಂದ್ರೆ ಅದು ಭಾರತದಂಥ ದೇಶಗಳಲ್ಲಿ ಅದು ಭಾಳ ಸರಳವಾದಂಥ ಕೆಲಸ ಅಲ್ಲ. ಈ ಎಲ್ಲ 4 ಅಂಶಗಳು ಏನಪ್ಪ ಅಂತಂದ್ರೆ ಈ ಕೈಗಾರಿಕೆ ಅಭಿವೃದ್ಧಿಯನ್ನು ಪ್ರೇರೇಪಿಸ್ತಾವು ಅನ್ನುವಂಥದ್ದು ನೋಡ್ತೀವಿ. ಇನ್ನು ಈ ಒಂದೊಂದೇ ಅಂಶಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ಆರ್ಥಿಕ ಅಂಶಗಳು, ಎಕನಾಮಿಕ್ ಫ್ಯಾಕ್ಟರ್ಸನ್ನು ನಾವು ನೋಡಿದಾಗ ದೇಶದ ಒಂದು ಕೈಗಾರಿಕೆ ಬೆಳವಣಿಗೆ ಆಗಬೇಕಾಗಿದ್ರೆ ಅಲ್ಲಿ ಈ ಆದಾಯ ಮತ್ತು ಹೂಡಿಕೆ ಭಾಳ ಮಹತ್ವದ್ದಾಗ್ತವೆ. ಇವತ್ತು ಭಾರತದ ದೇಶಗಳಲ್ಲಿ ಕಡಿಮೆ ಆದಾಯ ಇರೋದು ಮತ್ತು ಕಡಿಮೆ ಹೂಡಿಕೆ ಇರುವಂಥ ಅಂಶವನ್ನು ನೋಡ್ತೇವೆ. ಅದನ್ನು ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಇವತ್ತು ದೊಡ್ಡ ಕೈಗಾರಿಕೆಗಳನ್ನಾಗಲಿ, ತಂತ್ರಜ್ಞಾನದ ಕೈಗಾರಿಕೆಗಳನ್ನಾಗಲಿ ಪ್ರಾರಂಭಿಸಬೇಕಾಗಿದ್ದರೆ ಹಣ ಬೇಕು, ಕ್ಯಾಪಿಟಲ್ ಬೇಕು. ಅದರ ಒಂದು ಕೊರತೆಯಿಂದಾಗಿ ಈ ಬಂಡವಾಳ ಅನ್ನೋದೇನಪ್ಪ ಅಂತಂದ್ರೆ ಈ ಕೈಗಾರಿಕೆ ಸ್ಥಾಪನೆಗೆ ಕಾರಣ ಆಗ್ತದೆ. ಎರಡನೇದಾಗಿ ಸ್ಕೇರ್ಸಿಟಿ ಆಫ್ ಲ್ಯಾಂಡ್ ಆ್ಯಂಡ್ ರಿಸೋರ್ಸಸ್ ಅಂತ ನಾವು ಹೇಳ್ಬೋದು. ಅಲ್ಲಿ ಈ ಭೂಮಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಇದ್ದಾಗ ದೇಶದ ಏನಪ್ಪ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಆಗ್ತದೆ. ಅಲ್ಲಿ ಈ ಭೂಮಿಯ ಜೊತೆಗೆ ಎಲ್ಲ ಕಲ್ಲು, ಕಟ್ಟಿಗೆ, ಮಣ್ಣು ಸಿಗ್ತಾವೆ. ಅದರಿಂದನೇ ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ. ಅದನ್ನು ನಾವು ಈ ಎರಡನೇ ಅಂಶ ಅಂತ ನಾವು ಗುರುತಿಸ್ಬೋದು. ಇನ್ನು ಈ ಉತ್ಪಾದನಾ ವಿಧಾನ ಅಥವಾ ತಂತ್ರಜ್ಞಾನ ಅಂತೇನು ಹೇಳ್ತೇವಲ್ಲ, ಇವತ್ತು ಭಾರತದಲ್ಲಿ ಕೃಷಿಯನ್ನೇ ತೆಗೆದುಕೊಡ್ರಿ, ಸಣ್ಣ ಕೈಗಾರಿಕೆಗಳನ್ನು ತೆಗೆದುಕೊಡ್ರಿ, ಲೇಬರ್ ಇಂಡಸ್ಟ್ರೀಸ್ ಇರ್ತಾವೆ. ಕಾರ್ಮಿಕರನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಿರ್ತಾವೆ. ಯಾವ ದೇಶದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಾರೆ ಅಲ್ಲಿ ದೊಡ್ಡ ಪ್ರಮಾಣದ ಮತ್ತು ಹೊಸ ವಸ್ತುಗಳು ಉತ್ಪಾದನೆ ಆಗ್ತಿರ್ತಾವೆ. ಹಾಗಾಗಿ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದು ಬಹಳ ಮಹತ್ವದ್ದಾಗ್ತದೆ. ಇನ್ನು ಈ ಕೈಗಾರಿಕಾ ಅಭಿವೃದ್ಧಿನ ಪ್ರೇರೇಪಿಸುವಂಥ ಅಂಶ ಏನಪ್ಪ ಅಂದರೆ ಎಲೆಕ್ಟ್ರಿಸಿಟಿ, ರೋಡ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಲ್ಲ, ಮೂಲಭೂತ ಸೌಕರ್ಯಗಳು. ಇವತ್ತು ರಸ್ತೆಗಳು, ವಿದ್ಯುತ್ ಶಕ್ತಿ ಮತ್ತು ಒಳ್ಳೆಯ ರೀತಿಯಾದಂಥ ಸರ್ಕಾರದ ಸೇವೆಗಳು ಇರಲಿಲ್ಲಪ್ಪ ಅಂತಂದರೆ, ಮೂಲಭೂತ ಸೌಕರ್ಯಗಳಿರಲಿಲ್ಲ ಅಂದರೆ ಕೈಗಾರಿಕೆಗಳ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಆರ್ಥಿಕ ಒಂದು ಅಂಶಗಳಲ್ಲಿ ಬರ್ತದೆ. ಇನ್ನು ಎಂಟರ್ಪ್ರೆನ್ಯೂರ್ ಎಬಿಲಿಟಿ, ಈ ಫ್ಯಾಕ್ಟರ್ ನೋಡಿದಾಗ ಅಲ್ಲಿ ಈ ಉದ್ಯಮಶೀಲತೆಯ ಒಂದು ಸಾಮರ್ಥ್ಯ. ಯಾವ ದೇಶದಲ್ಲಿ ಉದ್ಯಮಶೀಲ ವ್ಯಕ್ತಿಗಳು ಹೊಸದನ್ನು ಸಂಶೋಧನೆ ಮಾಡುವಂಥ ವ್ಯಕ್ತಿಗಳಿದ್ದಾರೆ ಆ ದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗ್ತದೆ. ಅದೇ ರೀತಿಯಾಗಿ ಈ ಇನ್ಫ್ಲೇಟರಿ ಫ್ಯಾಕ್ಟರ್ಸ್, ಇವತ್ತು ಬೆಲೆಗಳ ಉಬ್ಬರ ಅದು ಭಾಳ ದೇಶದ ಒಂದು ಆರ್ಥಿಕ ಅಭಿವೃದ್ಧಿ ಮೇಲೆ ಪರಿಣಾಮ ಇರ್ತದೆ. ಬೆಲೆಗಳು ಏರ್ತಾ ಇದ್ದಪ್ಪ ಅಂದ್ರೆ ಲಾಭ ಕಡಿಮೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ಆರ್ಥಿಕ ಕಾರಣಗಳು ಕೆಲವೊಂದಿಷ್ಟು ನಮ್ಮ ದೇಶದ ಒಂದು ಈ ಕೈಗಾರಿಕಾ ಸ್ಥಾಪನೆಗೆ ಕಾರಣವಾಗುವಂಥ ಅಂಶಗಳು. ಇನ್ನು ಎರಡನೇ ಅಂಶ ಏನಪ್ಪ ಅಂದ್ರೆ ಸೋಷಿಯಲ್ ಆ್ಯಂಡ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್, ಸಾಮಾಜಿಕ ಮತ್ತು ಜನಸಂಖ್ಯಾ ಕಾರಣಗಳು ಅಂತ ನಾವು ಹೇಳ್ಬೋದು. ಇವತ್ತು ಭಾರತದ ದೇಶಗಳಲ್ಲಿ ವಿಪರೀತ ಜನಸಂಖ್ಯೆ ಇದೆ. ಅದನ್ನು ಮಾನವ ಅಭಿವೃದ್ಧಿ ಮಾಡ್ಬೋದು ನಾವು. ಅಂದರೆ ಒಳ್ಳೆ ತಂತ್ರಜ್ಞಾನ, ಕೌಶಲ್ಯವನ್ನು ಕೊಟ್ಟರೆ ನಾವು ಅದು ಮಾನವ ಸಂಪನ್ಮೂಲ ಆಗ್ತದೆ. ಆದರೆ ಕೇವಲ ಜನಸಂಖ್ಯೆ ಹೆಚ್ಚುತ್ತಾ ಇತ್ತು ಅಂತಂದರೆ ಒಳ್ಳೆಯ ಉದ್ಯಮಶೀಲತೆ ಆಗಲಿ, ಕೈಗಾರಿಕೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು 5 ಅಂಶಗಳನ್ನು ಗುರುತಿಸ್ತೇವೆ. ಒಂದನೇದೇನಪ್ಪ ಅಂದ್ರೆ ದ ಫಾಸ್ಟ್ ಗ್ರೋವಿಂಗ್ ಪಾಪ್ಯುಲೇಷನ್, ಅದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗುವಂಥ ಅಂಶ ಏನಪ್ಪ ಅಂದ್ರೆ ಈ ಕೈಗಾರಿಕೆ ಅಭಿವೃದ್ಧಿಯನ್ನು ನಿರ್ಧರಿಸುವಂಥದ್ದು. ಅದರ ಜೊತೆಗೆ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು. ಭಾರತದಂಥ ಹಿಂದುಳಿದ ದೇಶಗಳಲ್ಲಿ ಸಾಮಾಜಿಕ ಕಟ್ಟಳೆಗಳಿರ್ತಾವೆ, ಧಾರ್ಮಿಕ ಕಟ್ಟಳೆಗಳಿರ್ತಾವೆ. ಹೊಸ ಉದ್ಯಮವನ್ನಾಗಲಿ, ಹೊಸ ಕೈಗಾರಿಕೆಗಳನ್ನಾಗಲಿ ಸ್ಥಾಪನೆ ಮಾಡೋದು ಭಾಳ ತೊಂದರೆ ಇರ್ತದೆ. ಅಂಥದ್ರಲ್ಲಿ ಎರಡನೇ ಅಂಶ. ಮೂರನೇ ಅಂಶ ಗ್ರಾಮೀಣ ಮತ್ತು ಕೃಷಿ ಆಧಾರಿತ ಒಂದು ವಲಯ. ಅದು ಕೂಡ ಯಾವ ದೇಶದಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಈ ಕೈಗಾರಿಕೆ ಬೆಳವಣಿಗೆ ಆಗ್ತದೆ. ಗ್ರಾಮೀಣ ಮತ್ತು ಕೃಷಿ ಆಧಾರಿತವಂಥ ದೇಶ ಇತ್ತಂದರೆ ಅಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗೋದಿಲ್ಲ. ಇನ್ನು
ಜನರ ಒಂದು ಅಭಿಪ್ರಾಯ, ಪೀಪಲ್ಸ್ ಅಟಿಟ್ಯೂಡ್ ಟುವಾರ್ಡ್ ಡೆವಲಪ್ಮೆಂಟ್. ಇದು ಯಾವ ದೇಶದಲ್ಲಿ ಉದ್ಯಮಶೀಲತೆ ಹೆಚ್ಚು ಸಾಧಿಸಬೇಕು, ಬೆಳವಣಿಗೆ ಹೊಂದಬೇಕು ಅನ್ನೋಂಥ ಜನ ಇರ್ತಾರೆ, ಆ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆ ಆಗ್ತದೆ. ಅದು 4ನೇ ಅಂಶ. ಇನ್ನು 5ನೇದಾಗಿ ಲೋ ಕ್ವಾಲಿಟಿ ಆಫ್ ಸೋಷಿಯಲ್ ನೀಡ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರಿಫರೆನ್ಸ್. ಇವತ್ತು ಯಾವ ಸಮಾಜದಲ್ಲಿ ಜನರ ಒಂದು ಆಸೆ ಆಕಾಂಕ್ಷೆಗಳಾಗಲಿ ಬೇಡಿಕೆಗಳಾಗಲಿ ಕಡಿಮೆ ಇರ್ತಾವೆ, ಅಲ್ಲಿ ಈ ಕೈಗಾರಿಕೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ಕಡಿಮೆ ದರ್ಜೆ ವಸ್ತುಗಳನ್ನು ಮತ್ತು ಕಡಿಮೆ ಬೇಡಿಕೆಗಳನ್ನು ಹೊಂದಿರುವಂಥ ಜನ ಇದೆ. ಆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಕೂಡ ಏನಪ್ಪ ಅಂದ್ರೆ ದೇಶದ ಅಭಿವೃದ್ಧಿಗೆ ಕೈಗಾರಿಕೆ ಬೆಳವಣಿಗೆ ಕಾರಣ ಆಗ್ತದೆ. ಇನ್ನು ಈ ಕೈಗಾರಿಕೆ ಬೆಳವಣಿಗೆಯನ್ನು ಪ್ರೇರೇಪಿಸುವಂಥ 3ನೇ ಒಂದು ಅಂಶ ಏನಪ್ಪ ಅಂದ್ರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಂಶಗಳು, ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫ್ಯಾಕ್ಟರ್ಸ್. ಇಲ್ಲಿ ಒಂದು ಸ್ಥಿರ ಸರ್ಕಾರ ಆಗಿರ್ಬೋದು, ಕೈಗಾರಿಕೆ ಬಗ್ಗೆ ಒಂದು ತೆರಿಗೆ ನೀತಿ ಆಗಿರ್ಬೋದು, ಆಮೇಲೆ ಈ ಹೊಸ ಕೈಗಾರಿಕೆಗಳನ್ನು ಹೊಸ ತಂತ್ರಜ್ಞಾನ ಅಳವಡಿಸುವಂಥ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಇರ್ಬೋದು, ಜೊತೆಗೆ ಪರ್ಫಾರ್ಮ್ ಮಾಡುವಂಥ PSUs ಅಂದರೆ ಒಳ್ಳೆಯ ಸರ್ಕಾರದ ಒಂದು ಉದ್ಯಮಗಳು ಇದ್ದವಪ್ಪ ಅಂತ ಆ ದೇಶದ ಕೈಗಾರಿಕೆ ಬೆಳವಣಿಗೆ ಆಗ್ತದೆ. ನಮ್ಮ ದೇಶದಲ್ಲಿ ಕೂಡ ಕೈಗಾರಿಕೆ ಬೆಳವಣಿಗೆ ಪ್ರಾರಂಭ ಆಗಿದ್ದು PSUಗಳನ್ನು ಸ್ಥಾಪನೆ ಮಾಡಿದಾಗ 1962-65ರಲ್ಲಿ. ಅದು ಏನಪ್ಪ ಅಂತಂದ್ರೆ ನಾವು ಎಫಿಷಿಯೆಂಟ್ ಪರ್ಫಾರ್ಮೆನ್ಸ್ ಆಫ್ PSU ಕೂಡ ಭಾಳ ಒಂದು ಕೈಗಾರಿಕೆ ಒಂದು ಬೆಳವಣಿಗೆ ಸಾಧ್ಯ ಆಗ್ತದೆ. ಇನ್ನು ಕೈಗಾರಿಕೆಗಳ ಬಗ್ಗೆ ಮತ್ತು ಕೈಗಾರಿಕಾ ಕಾರ್ಮಿಕರ ಬಗ್ಗೆ ಸರ್ಕಾರದ ನೀತಿನೂ ಕೂಡ ಈ ಕೈಗಾರಿಕೆ ಸ್ಥಾಪನೆಗೆ ಕಾರಣವಾಗುವಂಥ ಅಂಶ 5ನೇ ಅಂಶ. ಇನ್ನು F ಫ್ಯಾಕ್ಟರ್ ಏನಪ್ಪ ಅಂದ್ರೆ ಯಾವ ದೇಶದಲ್ಲಿ ರೆಡ್ ಟೇಪಿಸಮ್ ಮತ್ತು ಕರಪ್ಷನ್ ಇರ್ತದೆ ಆ ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗೋದಿಲ್ಲ. ನಮ್ಮ ದೇಶದಲ್ಲಿ ಕೂಡ ಈ ಕಳೆದ ಒಂದು 20 ವರ್ಷಗಳಲ್ಲಿ ಬದಲಾವಣೆ ಆಗ್ತಾಯಿದೆ. ಅದಕ್ಕಿಂತ ಮೊದಲು ರೆಡ್ ಟೇಪಿಸಮ್ಮು, ಆಮೇಲೆ ಹಲವಾರು ಬಾಟಲ್ ನೆಕ್ಸ್ ಭಾಳ ಇದ್ದು, ಅಂದರೆ ಅಡೆತಡೆಗಳು ಭಾಳ ಇದ್ದು ಯಾಕೆ ಕೈಗಾರಿಕೆಗಳ ಸ್ಥಾಪನೆ ಆಗ್ತಿದ್ದಿಲ್ಲ. ಇನ್ನು 4ನೇ ಒಂದು ಅಂಶ ಏನಪ್ಪ ಅಂತಂದ್ರೆ ಕೊನೆಯ ಅಂಶ ಕೈಗಾರಿಕಾ ಅಭಿವೃದ್ಧಿನ ಪ್ರೇರೇಪಿಸುವಂಥದ್ದು ಅಂತಾರಾಷ್ಟ್ರೀಯ ಅಂಶಗಳು. ಇವತ್ತು ಕೇವಲ ಸ್ವದೇಶಿ ಅಂಶಗಳಷ್ಟೇ ಅಲ್ಲ, ಬಂಡವಾಳ ಆಗಲಿ, ಆಮೇಲೆ ಜನಸಂಖ್ಯೆ ಆಗಲಿ ಮತ್ತು ಸರ್ಕಾರದ ನೀತಿಗಳಾಗಲಿ ಅಷ್ಟೇ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯವಾಗಿ ಕೂಡ ವಾತಾವರಣ ಇದೆ. ಏನು ಕೈಗಾರಿಕೆಗಳ ಸ್ಥಾಪನೆ ಆಗಬೇಕಾಗಿದ್ರೆ ಮತ್ತು ಒಳ್ಳೆ ರೀತಿ ಬೆಳವಣಿಗೆ ಆಗಬೇಕಾಗಿದ್ರೆ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಇವತ್ತು ಚೈನಾ ಆಗಲಿ, ತೈವಾನ್ದಂಥ ರಾಷ್ಟ್ರಗಳಾಗಲಿ ಭಾರತದಂಥ ರಾಷ್ಟ್ರಗಳಿಗೆ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಇವತ್ತು ಬಾಂಗ್ಲಾದೇಶ ಕೂಡ ಏನಪ್ಪ ಅಂತಂದ್ರೆ ರೆಡಿಮೇಡ್ ಉತ್ಪನ್ನಗಳ ಒಂದು ಕೈಗಾರಿಕೆಗಳ ಬಹಳ ಬೆಳವಣಿಗೆ ಇದೆ. ಅಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆಯ ಕೈಗಾರಿಕೆ ಕಾನೂನುಗಳು, ಆಮೇಲೆ ಒಳ್ಳೆಯ ವ್ಯವಹಾರ ಮಾಡುವಂಥ ಒಂದು ಸಂದರ್ಭ EODB ಅಂತ ಕರಿತೇವೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆರ್ ಈಸ್ ಆಫ್ ಡೂಯಿಂಗ್ ವೇ ಆಫ್ ಡೂಯಿಂಗ್ ಬಿಸ್ನೆಸ್, ಅಂದರೆ ಬಿಸ್ನೆಸ್ ಮಾಡುವಂಥ ರೀತಿ. ಇವತ್ತು ಭಾರತದಲ್ಲಿ ಹಳೆಯ ರೀತಿ ಇದೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು, ನಡ್ಸ್ಕೊಂಡು ಹೋಗೋದು, ಇವೆಲ್ಲ ಅಂಶಗಳು ಅದು ಆಗ್ತವೆ. ಜೊತೆಗೇನಪ್ಪ ಅಂತಂದ್ರೆ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂಥದ್ದು ಬಂದಿದೆ ಕಳೆದ 30 ವರ್ಷಗಳಲ್ಲಿ 25 ವರ್ಷಗಳಲ್ಲಿ. WTO ಬಂದಮೇಲೆ ಹಲವಾರು ಟ್ರಿಮ್ ಅಂತ ತೆಗೆಸಿ ಅಂತಾರಾಷ್ಟ್ರೀಯ ಕಾನೂನುಗಳು ಬಂದವು. ಅವು ಕೂಡ ಏನಪ್ಪ ಅಂತಂದ್ರೆ ಈ ಕೈಗಾರಿಕೆ ಸ್ಥಾಪನೆಗೆ ಕಾರಣ ಆಗ್ತಾವೆ. ಇವೆಲ್ಲ ಬ್ಯಾಲೆನ್ಸ್ ಆಫ್ ಪೇಮೆಂಟದ ಒಂದು ಅಂಶಗಳನ್ನು ನಿರ್ಧರಿಸಿರ್ತಾವೆ. ಯಾವ ದೇಶದಲ್ಲಿ ರಫ್ತು ಜಾಸ್ತಿ ಇರ್ತದೆ ಅಲ್ಲಿ ಅನುಕೂಲಕರವಾದಂಥ ವ್ಯಾಪಾರದ ಕರಾರುಗಳು ಇರ್ತಾವೆ, ಅದಕ್ಕೆ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಇವತ್ತು ಭಾರತ ಅಮೇರಿಕದ ಜೊತೆ ವ್ಯವಹಾರ ಆಗಬೇಕಾಗಿದ್ರೆ ನಾವು ಹೆಚ್ಚೆಚ್ಚು ರಫ್ತು ಮಾಡ್ತಿದ್ರೆ ನಮಗೆ ವಿದೇಶಿಗಳಿಂದ ಬಂಡವಾಳ ಬರ್ತದೆ ಅಥವಾ ವಿದೇಶಿ ವಿನಿಮಯ ಬರ್ತದೆ. ಅಲ್ಲಿ ನಾವು ರಫ್ತುಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟರೆ ನಾವೇನಪ್ಪ ಅಂತಂದ್ರೆ ನಮ್ಮ ವ್ಯಾಪಾರದ ಕರಾರುಗಳು ಜಾಸ್ತಿ ಇರ್ತಾವೆ, ನಾವು ಒಳ್ಳೆಯ ಸುಸ್ಥಿತಿಯಲ್ಲಿ ಇರ್ತೇವೆ. ಅದರ ಬದಲು ಆಮದಿಗೆ ನಾವು ಭಾಳ ಮಹತ್ವ ಕೊಟ್ಟರೆ ಅಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅನಾನುಕೂಲತೆಗಳಾಗ್ತಿರ್ತಾವೆ. ಅದು ಕೂಡ ಈ ಕೈಗಾರಿಕೆ ಸ್ಥಾಪನೆಗೆ ಭಾಳ ಕ್ರಮ ಆಗ್ತಾವೆ. ಹೀಗೆ ಈ ಅಂತಾರಾಷ್ಟ್ರೀಯ ವಾತಾವರಣ ಅದು ಏನಪ್ಪ ಅಂದ್ರೆ ಬಹಳಷ್ಟು ಬದಲಾವಣೆ ಆಗಿದೆ. 1990ರಿಂದ ಇವತ್ತು ದೇಶದಲ್ಲಿ ಕೈಗಾರಿಕೆಗಳ ಒಂದು ಸ್ಥಾಪನೆ ಆಗಲಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಆಗಲಿ ಬೇರೆ ದೇಶದ ಒಂದು ಬೆಳವಣಿಗೆಯಿಂದ ಪ್ರೇರೇಪಿತವಾಗಿರೋದು ನೋಡ್ತೇವೆ. ಇಲ್ಲಿ ಚೈನಾ ಆಗಲಿ, ಫಿಲಿಪೀನ್ಸ್ ಆಗಲಿ, ಇಂಥ ಕೆಲವೊಂದಿಷ್ಟು ರಾಷ್ಟ್ರಗಳೇನು ಮಾಡ್ತಾವೆ, ಭಾರತದಂಥ ರಾಷ್ಟ್ರಗಳಿಗೆ ಸ್ಪರ್ಧೆಯನ್ನು ಮಾಡ್ತಿದ್ದಾವೆ. ಅಲ್ಲೇನಪ್ಪ ಅಂದ್ರೆ ಅವು ಎಕ್ಸ್ಪೋರ್ಟ್ನಲ್ಲಿ ಭಾಳಷ್ಟು ಪ್ರಾವೀಣ್ಯತೆಯನ್ನು ಪಡಿತಾವೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಏನಪ್ಪ ಅಂದ್ರೆ ನಾವು ಕೈಗಾರಿಕೆ ಬೆಳವಣಿಗೆಯನ್ನು ಗುರುತಿಸ್ಬೋದು. ಸೊ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಈ ಎಲ್ಲ 4 ಪ್ರಮುಖ ಅಂಶಗಳನ್ನು ನಾವು ಒಂದು ರೇಖಾಚಿತ್ರದಲ್ಲಿ ನೋಡಿದ್ದೇವೆ. ಆ ಅಂಶಗಳನ್ನು ತಿಳ್ಕೊಂಡು ಕೈಗಾರಿಕೆ ಬೆಳವಣಿಗೆಗೆ ಆರ್ಥಿಕ, ಸಾಮಾಜಿಕ, ಆಡಳಿತಾತ್ಮಕ ಮತ್ತು ಅಂತಾರಾಷ್ಟ್ರೀಯ ಒಂದು ಅಂಶಗಳು ಬಹಳಷ್ಟು ಪ್ರೇರೇಪಣೆಯನ್ನು ಬೀಳ್ತಾವೆ. ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡು ಕೈಗಾರಿಕೆ ಅಭಿವೃದ್ಧಿ ಆಗಬೇಕಾಗಿದ್ರೆ ಈ ಎಲ್ಲ ಅಂಶಗಳೇನಪ್ಪ ಅಂತಂದ್ರೆ ನಮ್ಮ ಒಂದು ಈ ಕೈಗಾರಿಕೆ ಒಂದು ಬೆಳವಣಿಗೆಗೆ ಕಾರಣವಾಗುವಂಥ ಅಂಶಗಳು ತಿಳ್ಕೋಬೇಕು. ವಿದ್ಯಾರ್ಥಿಗಳೇ, ಇದರ ನಂತರ
ಈ ಕೈಗಾರಿಕಾಭಿವೃದ್ಧಿಯನ್ನು ಅಡೆತಡೆ ಮಾಡುವಂಥ ಅಂಶಗಳು ಯಾವುವು ಅಂತ ಮುಂದಿನ ಒಂದು PPT ಸನ್ನಿವೇಶದಲ್ಲಿ ನಾವು ನೋಡೋಣ. ದ ಇನ್ಹಿಬಿಟಿಂಗ್ ಫ್ಯಾಕ್ಟರ್ಸ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಹೌದಾ, ಅಲ್ಲಿ ಕೈಗಾರಿಕೆ ಅಭಿವೃದ್ಧಿ ಕೈದು ಕೆಲವಷ್ಟು ಅಡೆತಡೆಗಳಿರ್ತಾವೆ. ಆ ಅಡೆತಡೆಗಳು ಯಾವುವು ಅನ್ನೋದನ್ನು ಮುಂದಿನ ಒಂದು ನಾವು PPTಯಲ್ಲಿ ನಾವು ಅಧ್ಯಯನ ಮಾಡೋಣ. ಈ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ಓದ್ಕೊಂಡು ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಓದಬೇಕು ಮತ್ತು ತಿಳುವಳಿಕೆಯನ್ನು ಪಡಿಬೇಕು ಅಂತ ಹೇಳ್ತಾ ಇವತ್ತಿನ ಒಂದು PPT ಸೆಷನ್ನ ಮುಗಿಸೋಣ.